ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕನ್ನಡ ಕ್ಲಾಸಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಕೆಲವೊಂದು ಉದಾಹರಣೆ ಸಮೇತ ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೆಯದು ರಾಗ ತಗೊಳ್ಳೋಣ. ರಾಗ ತಗೊಂಡ್ವಿ ಅಂದರೆ ರಾಕ್ಲಿ ರಾಗ, ಇದಕ್ಕೆ ಉಕಾರ ಸೇರುತ್ತೆ. ಪ್ರಥಮ ಆದರೆ ರಾಗವು ಅಂತ ಆಗುತ್ತೆ. ನೆಕ್ಸ್ಟ್ ದ್ವಿತೀಯ ತಗೊಂಡ್ವಿ ಅಂದರೆ ಇದೇ ಪದಕ್ಕೆ ಹಣ್ಣು ಅನ್ನೋದು ದ್ವಿತೀಯಗೆ ಪ್ರತ್ಯಯವಾಗುತ್ತೆ. ಅದಕ್ಕೆ ರಾಗ ವ ನಾಕೊಂಬು ನೂಗೆ ನಾವತ್ತು ರಾಗವನ್ನು ಅಂತ ಆಗುತ್ತೆ. ತೃತೀಯಗೆ ಇಂದ ಅನ್ನೋವಂಥ ಪ್ರತ್ಯಯ ಬರುತ್ತೆ. ಅದಕ್ಕೆ ರಾಗದಿಂದ ರಾಗ ತಗುಡಿಸು ದೀಗೊಂದು ಸೊನ್ನೆ ದಿಂದ ರಾಗದಿಂದ ಅಂತ ಆಗುತ್ತೆ. ಚತುರ್ಥಿಗೆ ಗೆ ಬರ್ಬೋದು, ಕೆ ಬರ್ಬೋದು, ಅಥವಾ ಗೆ ಅಂತ ಬರ್ಬೋದು. ಇದರಲ್ಲಿ ನಾವು ತಗೊಳ್ಳೋ ಅಂಥ ನಾಮಪದಕ್ಕೆ ಅನುಗುಣವಾಗಿ ಇದರಲ್ಲಿ ಯಾವುದೋ ಒಂದು ಪದಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೋ ಒಂದು ಲೆಟರ್ನ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ರಾಗ, ಇದಕ್ಕೆ ರಾಗ ಗೆ ಬರಲ್ಲ, ರಾಗಕ್ಕೆ ಬರುತ್ತೆ. ಕಾಗೆ ಏತ್ವ ಮತ್ತು ಇದು ಒತ್ತಕ್ಷರ ಕೊಟ್ವಿ ಅಂದರೆ ರಾಗಕ್ಕೆ ಅಂತ ಬರುತ್ತೆ. ರಾಗ ಹೀಗೆ ಅಂತಲೂ ಬರಲ್ಲ, ರಾಗ ಗೆ ಅಂತಲೂ ಬರಲ್ಲ. ರಾಗಕ್ಕೆ ಅನ್ನೋದು ಸೂಕ್ತವಾದಂತಹ ಅಕ್ಷರವಾಗುತ್ತೆ. ನೆಕ್ಸ್ಟು ಪಂಚಮಿ ಬಂದು ದೆಸೆಯಿಂದ ಅಂತ. ಇದು ಎಲ್ಲದಕ್ಕೂ ದೆಸೆಯಿಂದ ಅಂತಲೇ ಬರುತ್ತೆ. ರಾಗದ ದೆಸೆಯಿಂದ ಅಂತ ಆಗುತ್ತೆ. ನಾನು ಕೆಳಗಡೆ ಬರೀತೀನಿ, ಜಾಗ ಸಾಲದೇ ಇರೋದ್ರಿಂದ. ಇದು ರಾಗದ ದೆಸೆಯಿಂದ. ಅಥವಾ ರಾಗದಿಂದ ಅನ್ನೋದು ಹಾಕಿದ್ವಿ ಅಂದರೆ ಇದು ತೃತೀಯಗಾಗ್ಬಿಡುತ್ತೆ. ಅದಕ್ಕೆ ದೆಸೆಯಿಂದ ಅನ್ನೋದು ಹಾಗೆ ಹಾಕ್ತೀವಿ. ನೆಕ್ಸ್ಟ್ ಷಷ್ಠಿಗೆ ಬಂದು ಆ ಸೇರುತ್ತೆ. ಅದಕ್ಕೆ ರಾಗದ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ ಷಷ್ಠಿಗೆ. ನೆಕ್ಸ್ಟ್ ಸಪ್ತಮಿ ಬಂದು ಅಲ್ಲಿ ಅನ್ನುವಂಥ ಸೌಂಡ್ ಬಂದು ಕೊನೆಯಾಗುತ್ತೆ. ಅದಕ್ಕೆ ನಾಮಪದ ಇದೇ ರಾಗದಲ್ಲಿ ಲಾವಡಿಸುಳ್ಳಿ ಲೀಗೆ ಲಾವತ್ತು ರಾಗದಲ್ಲಿ ಅಂತ ಆಗುತ್ತೆ. ಇದು ಒಂದು ಪದ ಆಗುತ್ತೆ. ಇನ್ನೊಂದು ಪದವನ್ನು ಹಾಗೆ ಪ್ರಾಕ್ಟೀಸ್ ಮಾಡೋಣ. ಅದು ಎರಡನೇ ಪದ ಬಂದು ಅವರ ತಗೊಳ್ಳೋಣ. ಅಂದರೆ ಈಗ ಸರ್ವನಾಮ ಆಗುತ್ತೆ. ಅವರ, ಅವನ, ಅವಳ ಯಾವುದು ಬೇಕಾದ್ರೂ ತಗೊಬೋದು. ನಾನು ಅವರ ತಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಪ್ರಥಮದಲ್ಲಿ ಅವರು ಅಂತ ಆಗುತ್ತೆ. ಅವರ ಅನ್ನೋಂಥ ಪದ ಪ್ರಥಮ ವಿಭಕ್ತಿ ಯೂಸ್ ಮಾಡಿದಾಗ ಅದು ಅವರು ಅಂತ ಬರುತ್ತೆ. ದ್ವಿತೀಯ ವಿಭಕ್ತಿ ಬಂದು ಅವರನ್ನು ವ ರ ನಾಗುಡಿಸು ನೂಗೆ ನಾವತ್ತು ಅವರನ್ನು ಅಂತ ಒಂದು ಪದವಾಗುತ್ತೆ. ತೃತೀಯ ಬಂದು ಈ ಇಂದ ಅನ್ನೋವಂಥ ಪ್ರತ್ಯಯ ಬರುತ್ತೆ. ಅದಕ್ಕೆ ಅವರಿಂದ ವ ರೀಗೆ ಸೊನ್ನೆ ರಿಂದ ಅವರಿಂದ ಅಂತ ಒಂದು ಪದ ಬರುತ್ತೆ. ಇದು ಅವರಿಗೆ ವ ರಾಗಡಿಸು ಗೆ ಅವರಿಗೆ. ಅಂದರೆ ಈ ಮೂರರಲ್ಲಿ ಇದು ಗೆ ಪ್ರತ್ಯಯ ಬರುತ್ತೆ. ನೆಕ್ಸ್ಟು ಪಂಚಮಿ ಬಂದು ದೆಸೆಯಿಂದ ಅಂತಲೇ ಅವರ ದೆಸೆಯಿಂದ ಅಂತ ಬರೀತೀವಿ ನಾವು. ಅವರ ದೆಸೆಯಿಂದ ಹಾಗೆ ಬರ್ಕೊತೀವಿ. ದೆಸೆಯಿಂದ ಅಂತಲೇ ಬರುತ್ತೆ ಪಂಚಮಿಯಲ್ಲಿ. ಅಥವಾ ಈ ಇಂದಾನ ಯೂಸ್ ಮಾಡ್ತೀವಿ ಅಂತ ತೊಗೊಂಡ್ವಿ ಅಂದರೆ ಇದು ತೃತೀಯಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ದೆಸೆಯಿಂದ ಅಂತಲೇ ಹಾಕ್ತೀವಿ. ನೆಕ್ಸ್ಟ್ ಷಷ್ಠಿಗೆ ಬಂದು ಇಲ್ಲಿ ಆ ಸೇರುತ್ತೆ. ಅದಕ್ಕೆ ಅವರ ಅಂತಲೇ ಆಗುತ್ತೆ. ಅವರ ಅಂತಲೇ ಆಗುತ್ತೆ. ಯಾಕಂದರೆ ಇಲ್ಲಿ ಕೊನೆಯಲ್ಲಿ ಆ ಸೌಂಡು ಎಂಡ್ ಆಗುತ್ತಲ್ಲ, ಅದರಿಂದ ಅವರನೇ ಆಗುತ್ತೆ. ಅದೇ ಥರ ಸಪ್ತಮಿಯಲ್ಲಿ ಅಲ್ಲಿ ಅನ್ನೋವಂಥ ಪ್ರತ್ಯಯ ಸೇರಿಸಬೇಕಾಗುತ್ತೆ. ಅದಕ್ಕೆ ಅವರಲ್ಲಿ ಲಾಗುಡಿಸುಳ್ಳಿ ಲೀಗೆ ಲಾವತ್ತು ಅವರಲ್ಲಿ ಅಂತ ಆಗುತ್ತೆ. ಅವರು, ಅವರನ್ನು, ಅವರಿಂದ, ಅವರಿಗೆ,
ಅವರ ದೆಸೆಯಿಂದ ಅವರ ಅವರಲ್ಲಿ ಅಂತ ಎರಡನೇ ಉದಾಹರಣೆ. ಈಗ ಮೂರನೇ ಉದಾಹರಣೆ, ಸಪೋಸ್ ನಾವು ಗುಡಿಸಲು ತಗೊಳ್ಳೋಣ. ಗು ಡಿ ಸ ಲ ಕೊಂಬು ಲು, ಗುಡಿಸಲು ಅಂತ. ಅದಕ್ಕೆ ಇಲ್ಲಿ ಗುಡಿಸಲನ್ನ ಉಕಾರ ಸೇರೋದ್ರಿಂದ ಗುಡಿಸಲು ಅಂತಲೇ ಆಗುತ್ತೆ. ನೆಕ್ಸ್ಟ್ ದ್ವಿತೀಯ ಬಂದು ಗುಡಿಸಲನ್ನು ಅಂತ ಆಗುತ್ತೆ. ಗು ಡಿ ಸ ಲ ಬರೆದು ನಾಕೊಂಬು ಕೊಟ್ಟು ಅದಕ್ಕೆ ನಾವು ಗುಡಿಸಲನ್ನು ಅಂತ ಆಗುತ್ತೆ. ಇದು ಗುಡಿಸಲಿಂದ, ಗು ಡಿ ಸ ಲಿ, ಇಲ್ಲಿ ಜಾಗ ಸಾಲ್ತಾ ಇಲ್ಲ, ಇಲ್ಲಿ ಬರೀತೀನಿ ಲಿಂದ, ಗುಡಿಸಲಿಂದ ಅಂತ ಆಗುತ್ತೆ. ಇದು ಗುಡಿಸಲಿಗೆ, ಗು ಡಿ ಸ ಲಿಗೆ, ಗುಡಿಸಲಿಗೆ ಅಂತ. ಯಾವುದು ಚತುರ್ಥಿ ಬಂದು ಗುಡಿಸಲಿಗೆ ಅಂತ ಆಗುತ್ತೆ. ತೃತೀಯ ಗುಡಿಸಲಿನಿಂದ, ದ್ವಿತೀಯ ಬಂದು ಗುಡಿಸಲನ್ನು, ಪ್ರಥಮದಲ್ಲಿ ಗುಡಿಸಲು, ಉಕಾರ ಇಲ್ಲಿ ಎಂಡಾಗುತ್ತೆ. ನೆಕ್ಸ್ಟ್ ಪಂಚಮಿ ಬಂದು ಗುಡಿಸಲ ದೆಸೆಯಿಂದ ಅಂತ ಆಗುತ್ತೆ. ಗುಡಿಸಲ ದೆಸೆಯಿಂದ, ಇದು ದೆಸೆಯಿಂದ ಅಂತ ಬಂತು ಅಂದರೆ ನಾವು ಅದು ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಷಷ್ಠಿಯಲ್ಲಿ ಆ ಸೇರೋದ್ರಿಂದ ಗುಡಿಸಲ ಅಂತ ಹಾಕ್ಕೊಬೋದು. ಗುಡಿಸಲ, ಇಲ್ಲಿ ಲಾ ಅಲ್ಲಿ ಆ ಸ್ವರ ಎಂಡಾಗುತ್ತೆ, ಗುಡಿಸಲ ಅಂತ ಆಗುತ್ತೆ. ಸಪ್ತಮಿಯಲ್ಲಿ ಗುಡಿಸಲಲ್ಲಿ ಅಂತ ಆಗುತ್ತೆ. ಕೊಂಬು ಗು ಡಿ ಸ ಲ ಮತ್ತು ಲಾ ಗುಡಿಸಲಿಗೆ ಲಾವತ್ತು ಹಾಕ್ತೀವಿ, ಅವಾಗ ಏನಾಗುತ್ತೆ ಗುಡಿಸಲಲ್ಲಿ ಅಂತ ಆಗುತ್ತೆ. ಪ್ರಥಮ ಉ ಗುಡಿಸಲು, ದ್ವಿತೀಯ ಅನ್ನು ಗುಡಿಸಲನ್ನು, ತೃತೀಯ ಇಂದ ಬರುತ್ತೆ ಗುಡಿಸಲಿಂದ, ಚತುರ್ಥಗೆ ಗೆ ಬರುತ್ತೆ. ಅದರಲ್ಲಿ ಈ ನಾಮಪದಕ್ಕೆ ಬಂದು ಗೆ ಸೇರುತ್ತೆ ಗುಡಿಸಲಿಗೆ. ಪ್ರಥಮ ಪಂಚಮಿ ದೆಸೆಯಿಂದ, ಅದು ಗುಡಿಸಲ ದೆಸೆಯಿಂದ ಅಂತ ಹಾಕ್ತೀವಿ. ಷಷ್ಠಿ ಗುಡಿಸಲ ಆಗುತ್ತೆ. ನೆಕ್ಸ್ಟ್ ಪಂಚಮಿ ಒಂದು ಅಲ್ಲಿ ಪ್ರತ್ಯಯ, ಅದಕ್ಕೆ ಗುಡಿಸಲಲ್ಲಿ ಅನ್ನೋ ಒಂದು ಪದವನ್ನು ನಾವು ರಚಿಸಿದ್ದೀವಿ. ಈಗ ನಾಲ್ಕನೇ ಒಂದು ನಾಮಪದವನ್ನು ಬರ್ಕೊಳ್ಳೋಣ. ಅದು ಬಂದು ನಂದಿ ಬರೆಯೋಣ, ನಂದಿ ಅಂತ ಬರೆಯೋಣ. ಇದು ಪ್ರಥಮ ಬಂದು ನಂದಿಯು ಅಂತ ಬರೀತು, ಉಕಾರ ಸೇರಬೇಕಲ್ವ, ಅದಕ್ಕೆ ನಂದಿಯು. ದ್ವಿತೀಯ ಅನ್ನು ಬರಬೇಕು, ಅದಕ್ಕೆ ನಂದಿಯನ್ನು ಅಂತ ಬರಿತೀವಿ, ನಂದಿಯನ್ನು. ತೃತೀಯ ಹಿಂದೆ ಇರೋದ್ರಿಂದ ನಂದಿಯಿಂದ, ನಂದಿ ಯಾಗೊಳಿಸು ಈಗೊಂದು ಸೊನ್ನೆಯಿಂದ, ನಂದಿಯಿಂದ ಅಂತ ಆಗುತ್ತೆ. ಚತುರ್ಥ ಗೆ, ಇದು ಮೂರರಲ್ಲಿ ಯಾವುದೋ ಒಂದು ಬರುತ್ತೆ, ಇದು ನಂದಿಗೆ ಬರುತ್ತೆ. ನಾಗೊಂದು ಸೊನ್ನೆ ನಂದಾಗೊಳಿಸುದಿ ಗಾಗೆ ಅಥವಾ ಗೆ, ನಂದಿಗೆ. ನೆಕ್ಸ್ಟ್ ಪಂಚಮಿ ಬಂದು ದೆಸೆಯಿಂದ, ನಂದಿಯ ದೆಸೆಯಿಂದ ಅಥವಾ ನಂದಿ ದೆಸೆಯಿಂದ ಅಂತ ಬರೀಬೇಕಾಗುತ್ತೆ, ನಂದಿ ದೆಸೆಯಿಂದ ಅಂತ. ಷಷ್ಠಿಗೆ ಬಂದ ಆ ಸೇರುತ್ತೆ, ಅದಕ್ಕೆ ನಂದಿಯ ಅಂದರೆ ಈ ವ್ಯಂಜನದಲ್ಲಿ ಸ್ವರ ಸೇರಿರುತ್ತೆ, ನಂದಿಯ ಅಂತ. ಸಪ್ತಮಿ ಅಲ್ಲಿ, ಅದಕ್ಕೆ ನಂದಿಯಲ್ಲಿ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಐದನೇ ಉದಾಹರಣೆ ಒಂದು ನಾಮಪದವನ್ನು ತಗೊಳ್ಳೋಣ. ಅದಕ್ಕೆ ರೋಗ ತಗೊಳ್ತೀನಿ, ರಾಯಿ ಅಥವಾ ಕೊಂಬಕಿಲಿ ದೀರ್ಘ ರೋಗ ಅಂತ ತಗೊಳ್ತೀನಿ. ಇದು ರೋಗ ತಗೊಂಡ್ವಿ ಅಂದರೆ ಪ್ರಥಮ ರೋಗವು ವಾಕೊಂಬು ಹೂ ಆಗುತ್ತೆ, ಉಕಾರ ಇಲ್ಲಿ ಎಂಡಾಗುತ್ತೆ, ಅಂದರೆ ಸ್ವರ ಉಕಾರ ಕೊನೆಯಾಗುತ್ತೆ. ದ್ವಿತೀಯ ಅನ್ನು ಬರಬೇಕು, ಅದಕ್ಕೆ ರೋಗವನ್ನು ಬರೆಯೋಣ, ನೂಗೆ ನಾವತ್ತು ಕೊಡಬೇಕು, ರೋಗವನ್ನು ಅಂತ. ತೃತೀಯ ಇಂದ ಆಗುತ್ತೆ, ಅದು ರೋಗದಿಂದ ಬರಿಬೋದು, ರೋಗದಿಂದ
ಅಂತ ಬರೀಬೋದು. ನೆಕ್ಸ್ಟು ಚತುರ್ಥಿ ಗೆ ಕೆ ಮತ್ತು ಹೀಗೆ ಬರುತ್ತೆ. ಅದು ರೋಗಕ್ಕೆ, ರೋಗ, ಕಾಗೆ ಏತ್ವ ಕೊಟ್ಟು ಕಾವತ್ತಕ್ಷರ, ರೋಗಕ್ಕೆ ಅಂತ ಆಗುತ್ತೆ. ಪಂಚಮಿ ದೆಸೆಯಿಂದ, ಅದು ಬಂದು ರೋಗದ ದೆಸೆಯಿಂದ, ರೋಗದ ದೆಸೆಯಿಂದ ಅಂತ ಸೇರುತ್ತೆ ಅಷ್ಟೇ. ಪಂಚಮಿ ರೋಗದ ದೆಸೆಯಿಂದ ಅಂತ. ಷಷ್ಠಿ ಯಾ ಅಂದರೆ ಆ ಸೇರುತ್ತೆ, ಅದಕ್ಕೆ ರೋಗದ, ರೋಗದ ಅಂತ ಆಗುತ್ತೆ. ನೆಕ್ಸ್ಟ್ ಸಪ್ತಮಿಯಲ್ಲಿ ಅಲ್ಲಿ ಅನ್ನೋವಂಥದ್ದು ಆ್ಯಡ್ ಆಗುತ್ತೆ, ಅದಕ್ಕೆ ರೋಗದಲ್ಲಿ, ದ ಲಾಗ್ಡಸುಲಿಗೆ ಲಾವತ್ತು, ರೋಗದಲ್ಲಿ ಅಂತ ಆಗುತ್ತೆ. ನಾವೀಗ ಈ ಕ್ಲಾಸಲ್ಲಿ 5 ಉದಾಹರಣೆಗಳನ್ನು ಅಂದರೆ 5 ನಾಮಪದಗಳನ್ನು ತಗೊಂಡು ಅದಕ್ಕೆ ನಾವು ಸಪ್ತಮಿ ವಿಭಕ್ತಿ ಪ್ರತ್ಯಯವರೆಗೂ ಬರೆದಿದ್ದೀವಿ, ಅಂದರೆ ಸಪ್ತಮಿ ಪ್ರತ್ಯಯಗಳವರೆಗೂ ಬರೆದಿದ್ದೀವಿ. ಆ್ಯಕ್ಚುಲಿ ಇನ್ನೂ ಒಂದು ಪ್ರತ್ಯಯ ಇದೆ, ಅದು ಸಂಬೋಧನ ಅಂತ. ಅದು ಸಪ್ರೇಟಾಗಿ ಒಂದು ಕ್ಲಾಸಲ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋಣ. ಇದು ನಾನೀಗ ಹೇಳ್ಕೊಡ್ತಿರೋದು ಹೊಸಗನ್ನಡದ ಪದಗಳನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಯಾರಿಗಾದರೂ ಹಳಗನ್ನಡದಲ್ಲೂ ಈ ವಿಭಕ್ತಿ ಪ್ರತ್ಯಯಗಳು ಹಾಕೋದು ಬೇಕು ಕ್ಲಾಸಸ್ ಅಂದಾಗ ನನಗೆ ಕಮೆಂಟ್ ಮಾಡಿ, ನಾನು ಅವಾಗ ನಿಮಗೆ ಅದನ್ನು ಸಹ ಹೇಳ್ಕೊಡ್ತೀನಿ. ಅಂದರೆ ಹಳಗನ್ನಡದಲ್ಲಿ ಇರುವಂಥ ನಾಮಪದಗಳಿಗೆ ಹೇಗೆ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಕಂಡುಹಿಡಿಯೋದು ಅಥವಾ ಹಾಕೋದು ಅನ್ನೋದನ್ನು ಉದಾಹರಣೆ ಸಮೇತ ಹೇಳ್ಕೊಡ್ತೀನಿ. ಇದರಲ್ಲಿ ಸಂಬೋಧನಾ ವಿಭಕ್ತಿಯನ್ನು ಬಿಟ್ಟಿದ್ದೀವಿ, ಅದನ್ನು ಸಪ್ರೇಟಾಗಿ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.